ಆಗುತ್ತೆ. ಮೇಡಮ್, ಇವತ್ತಿನ ಸಭೆಯ ಸಂದರ್ಭದಲ್ಲಿ ಅಥವಾ ಏನಂದ್ರೆ ಈ ಹಿಂದಿನ ಚರ್ಚೆಯ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಮಂಡ್ಯವನ್ನು ಹೊರತುಪಡಿಸಿ ನೀವು ಮುಂದೆ ರಾಜ್ಯಸಭೆಗೂ ಸಹಿತ ಕರ್ಕೊಂಡು ಬರ್ತೀವಿ ಅನ್ನುವಂತಹ ಒಂದು ಆಫರ್ ಅನ್ನು ಇಟ್ಟಿದ್ದಾರೆ. ಆಫರ್ ಅನ್ನೋಕ್ಕಿಂತ ನಿಮಗೆ ಆ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂಥದ್ದು ಇದೆ. ಸಂಧಾನ ಮಾಡೋ ಪ್ರಯತ್ನ ಅಲ್ಲ, ಸಂಧಾನ ಮಾಡೋ ಪ್ರಯತ್ನ ಅಂತಲ್ಲ, ಇದು ಒಂಥರ ಮ್ಯೂಚುವಲ್ ಒಂದು ಡಿಸ್ಕಷನ್ ಆಗಿತ್ತೆ ಹೊರತು ನಾನು ಈ 5 ವರ್ಷಗಳಲ್ಲಿ ನನ್ನ ಜರ್ನಿ ಯಾವ ರೀತಿ ಇತ್ತು, JDS ಅಲಯನ್ಸ್ ಆದಮೇಲೆ ನಮ್ಗೆ ಯಾವ ರೀತಿಯ ಒಂದು ಚಾಲೆಂಜಸ್ ಇರುತ್ತೆ ಕಾರ್ಯಕರ್ತರ ಒಂದು ವಿಷಯಕ್ಕೆ ಬಂದಾಗ, ನನ್ನ ಕಾರ್ಯಕರ್ತರು ನನ್ನ ಬೆಂಬಲಿಗರು ಏನಿದ್ದಾರೆ ಏನೇ ಇರಲಿ ಅವ್ರಿಗೂ ಒಂದಷ್ಟು ನಾನು ಆಶ್ವಾಸನೆ ಕೊಡಬೇಕಾಗಿರುವಂಥ ಒಂದು ಸಂದರ್ಭ ಇರೋದರಿಂದ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೀನಿ. ಅವರು ಅದನ್ನೇ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಿಮ್ಮನ್ನಾಗಲಿ ನಿಮ್ಮ ಬೆಂಬಲಿಗರಾಗಲಿ ಅವರೆಲ್ಲರ ಪರವಾಗಿ ನಮ್ಮ ಪಾರ್ಟಿ ನಿಂತ್ಕೊಳ್ಳುತ್ತೆ, ಇದರಲ್ಲಿ ಎರಡನೇ ಮಾತಿಲ್ಲ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಖುದ್ದು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿರೋ ಮಾತು ಅಂತ ಹೇಳಿದ್ದಾರೆ. ನಿಮ್ಮನ್ನ ಮನವೊಲಿಸಬೇಕು ಅಂತಾನೆ ಇವತ್ತು JP ನಡ್ಡಾ ಅವರು ಕರೆದಿದ್ದಾರೆ ಅನ್ನುವಂಥದ್ದು, ಆ ಥರದ್ದು ಏನಾದ್ರು ಚರ್ಚೆ ಆಯ್ತಾ? ನಿಮ್ಮನ್ನ ಕನ್ವಿನ್ಸ್ ಮಾಡುವಂಥದ್ದು, ಇಲ್ಲ ಬಿಟ್ಕೊಡ್ಬೇಕು ಮಂಡ್ಯನ ಅವರಿಗೆ ಅನ್ನುವಂಥದ್ದು? ಅಲ್ಲಲ್ಲ, ಆ ರೀತಿ ಏನಲ್ಲ. ಅವ್ರು ನನ್ನ ಮೈಂಡಲ್ಲಿ ನನಗೇನೇನೋ ಒಂದು ಡೌಟ್ಸ್ ಇದೆ, ಅದನ್ನು ಒಂದು ರೀತಿ ಕ್ಲಿಯರ್ ಮಾಡಬೇಕು ಅನ್ನೋ ಥರ ಹೇಳಿದ್ರು. ನೋಡೋಣ. ಇವತ್ತು ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ. ನಿರ್ಧಾರ ಆಗಿ ಆಮೇಲೆ ಮನವೊಲಿಸೋದಂದರೆ ಅದು ಬೇರೆ, ಆ ರೀತಿ ಅನ್ಕೋಬೋದು ನಾವು. ಇನ್ನೂ ನಿರ್ಧಾರ ಆಗಿಲ್ಲ, ಫೈನಲ್ ಆಗಿಲ್ಲ. ಇವತ್ತಿನ ಮೀಟಿಂಗಲ್ಲೇ ನಾವು ಫೈನಲ್ ಮಾಡ್ತೀವಿ, ನಿಮಗೂ ತಿಳಿಸ್ತೀವಿ. ಇವತ್ತೇ ನಾನು ಹೋಗೋದಿತ್ತು, ನೀವು ಹೋಗಬೇಡಿ, ಒಂದಿನ ತಡೀರಿ ಅಂತ ಹೇಳಿ.